You ask yourself this question, you parents. ನೀವು ತಂದೆ ತಾಯಂದಿರು ಈ ಪ್ರಶ್ನೆಯನ್ನು ನೀವು ಕೇಳ್ಕೊಳ್ಳಿ. The way you study the Bible, if your children studied in school like that, would they get good marks? ನೀವು ಆ ಸತ್ಯವೇದವನ್ನು ಓದಿದಂತೆಯೇ ನಿಮ್ಮ ಮಕ್ಕಳು ಅವರ ಶಾಲೆಯ ಪುಸ್ತಕಗಳನ್ನು ಓದಿದ್ರೆ ಒಳ್ಳೆಯ ಅಂಕೆ ಬರ್ತಾ ಇತ್ತಾ? I think many children would fail if they studied their subjects the way their parents study the Bible. ಅವರ ಆ ವಿಷಯಗಳನ್ನು ತಂದೆ ತಾಯಿ ಸತ್ಯವೇದ ಓದಿದಂತೆ ಓದಿದ್ರೆ ಅವರು ಅನುತ್ತೀರ್ಣರಾಗ್ತಾ ಇದ್ರು, ಫೇಲ್ ಆಗ್ಬಿಡ್ತಾ ಇದ್ರು. We must take the study of the Bible as seriously as we tell our children to study in the school subjects. ಶಾಲೆಯಲ್ಲಿ ನಮ್ಮ ಮಕ್ಕಳು ಅವರ ವಿಷಯಗಳನ್ನು ಹೇಗೆ ಅಧ್ಯಯನ ಮಾಡ್ತಾರೋ ಅದೇ ರೀತಿಯಲ್ಲಿ ಗಂಭೀರವಾಗಿ ನಾವು ಕೂಡ ಸತ್ಯವೇದವನ್ನು ಅಧ್ಯಯನ ಮಾಡೋದನ್ನ ತೆಗೆದುಕೊಳ್ಬೇಕು. We want our children to study properly in school so that they can get a job when they grow up. ಯಾಕೆ ನಮ್ಮ ಮಕ್ಕಳು ಚೆನ್ನಾಗಿ ಶಾಲೆಯಲ್ಲಿ ಅಧ್ಯಯನ ಮಾಡಬೇಕು ಅಂತ ಬಯಸ್ತೀವಿ, ಅವರಿಗೆ ಒಳ್ಳೆಯ ಕೆಲಸ ಸಿಗಲಿ ಮುಂದೆ ಅಂತ. We study the Bible because we come to know God that way. ನಾವು ಸತ್ಯವೇದ ಅಧ್ಯಯನ ಯಾಕೆ ಮಾಡ್ತೀವಿ? ದೇವರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. And not only that, ಅಷ್ಟು ಮಾತ್ರವಲ್ಲ, our children study only to pass some earthly examination. ನಮ್ಮ ಮಕ್ಕಳು ಈ ಲೌಕಿಕ ಕೆಲವು ವಿಷಯಗಳನ್ನ ಪಾಸ್ ಆಗ್ಲಿಕ್ಕೆ ಕಲಿತಾರೆ. We read the Bible because our whole future and eternity is dependent on this. ನಾವು ಯಾಕೆ ಸತ್ಯವೇದವನ್ನು ಬಹಳ ಮುಖ್ಯವಾಗಿ ಓದ್ತೀವಿ ಅಂದ್ರೆ ಗಂಭೀರವಾಗಿ ನಮ್ಮ ಪೂರ್ಣ ನಿತ್ಯತ್ವ ಅದರಲ್ಲಿ ಅವಲಂಬಿತವಾಗಿದೆ.